ಪ್ರತಿಯೊಬ್ಬ ಆಹಾರ ಉದ್ದಿಮೆದಾರರು ಮಾರಾಟ ಮಾಡುವ ಕ್ಷೇತ್ರದಲ್ಲಿ ಹಾಗೂ ಕಾರ್ಯನಿರ್ವಹಿಸ್ತಾ ಇರುವ ಮೇಲ್ವಿಚಾರಕರು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪರವಾನಗಿ ಪತ್ರ ಪಡೆದುಕೊಂಡು ಉದ್ಯಮವನ್ನ ನಡೆಸಬೇಕು ಎಂದು ತಹಸೀಲ್ದಾರ್ ಲಿಂಗರಾಜು ಹೇಳಿದರು. ಮಥುರಾ ಪ್ಯಾರಡೈಸ್ ಸಭಾಂಗಣದಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ, ಗ್ಲೋಬಲ್ ಇನ್ಸ್ಟಿಟ್ಯೂಟ್ ಎಜುಕೇಷನ್ ಅಂಡ್ ರಿಸರ್ಚ್ ಫೌಂಡೇಶನ್, ಶಿವಮೊಗ್ಗ ಆಹಾರ ಸುರಕ್ಷತಾ ಮತ್ತು ಪ್ರಮಾಣ ಪತ್ರ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಆಹಾರ ಸುರಕ್ಷತೆ ಬಗ್ಗೆ ಮಾತನಾಡಿದರು. ಇನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿವಮೊಗ್ಗ ನಗರದಲ್ಲಿ ಸಾಕಷ್ಟು ಜನ ಬೀದಿ ಬದಿಯ ವ್ಯಾಪಾರಸ್ಥರು ಇದ್ದು ಗ್ರಾಹಕರಿಗೆ ಗುಣಮಟ್ಟದ ಆಹಾರವನ್ನು ನೀಡಬೇಕು ಎಂದು ತಿಳಿಸಿದರು. ಇನ್ನು ಮಹಾನಗರ ಪಾಲಿಕೆಯ ಸಮುದಾಯ ವ್ಯವಹಾರಿಕ ಅಧಿಕಾರಿ ಅನುಪಮ ಟಿಆರ್ ಮಾತನಾಡಿ, ಪಾಲಿಕೆ ಮತ್ತು ಇಲಾಖೆಯಿಂದ ನೀಡುವ ಪರವಾನಗಿ ಪತ್ರವನ್ನ ವ್ಯಾಪಾರದ ಸ್ಥಳದಲ್ಲಿ ಕಡ್ಡಾಯವಾಗಿ ಪ್ರದರ್ಶನ ಮಾಡಬೇಕು ಹಾಗೂ ಇಲಾಖೆಯ ನಿಯಮಗಳನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ತಪ್ಪಿದ್ದಲ್ಲಿ ದಂಡ ಹಾಗೂ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ನಾವು ಬಳಸುವ ಪದಾರ್ಥಗಳು ಉತ್ತಮ ಗುಣಮಟ್ಟ ಇರೋದರ ಜೊತೆಗೆ ನಾವು ಆಹಾರ ಪದಾರ್ಥವನ್ನ ತಯಾರು ಮಾಡುವ ಸ್ಥಳಗಳ ಸ್ವಚ್ಛತೆಯಿಂದ ಇರಬೇಕು ಎಂದು ತಿಳಿಸಿದರು. ಇದರ ಪ್ರಕಾರ ಪ್ರತಿಯೊಬ್ಬ ಆಹಾರ ಉದ್ಯಮಿ, ಏನು ಫುಡ್ ಬಿಸಿನೆಸ್ ಆಪರೇಟರ್ಸ್ ಅಂತ ನಾವು ಕರೀತೇವೆ, ಆಹಾರ ಉದ್ಯಮಿ ಕಡ್ಡಾಯವಾಗಿ ಲೈಸೆನ್ಸ್ ಅಥವಾ ರಿಜಿಸ್ಟ್ರೇಷನ್ ಪಡೆದು ವಹಿವಾಟನ್ನ ಮಾಡಬೇಕು. ಏನಿದು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್? ವಾರ್ಷಿಕ 12 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ಮಾಡುವವರು ರಿಜಿಸ್ಟ್ರೇಷನ್ ವ್ಯಾಪ್ತಿಯಲ್ಲಿ ಬರ್ತೀರಿ. ವಾರ್ಷಿಕ 12 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಮಾಡುವಂತವರು ಲೈಸೆನ್ಸ್ ವ್ಯಾಪ್ತಿಯಲ್ಲಿ ಬರ್ತೀರಿ. ಇದರ ಮುಂದುವರಿದ ಭಾಗವಾಗಿ ಸೆಂಟ್ರಲ್ ಲೈಸೆನ್ಸ್ ಇರ್ತದೆ. ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಏನು ವ್ಯವಹಾರ ಮಾಡ್ತೀವಿ, 3 ಸ್ಟೆಪ್ ಇದೆ: ಸೆಂಟ್ರಲ್ ಲೈಸೆನ್ಸ್, ಸ್ಟೇಟ್ ಲೈಸೆನ್ಸ್, ರಿಜಿಸ್ಟ್ರೇಷನ್. ಈಗ ನಾವು ಲೈಸೆನ್ಸ್ ಮತ್ತು ರಿಜಿಸ್ಟ್ರೇಷನ್ ಪ್ರಮಾಣ ವಾರ್ಷಿಕ 12 ಲಕ್ಷಕ್ಕಿಂತ ಕಡಿಮೆ ವಹಿವಾಟು ನಮ್ಮ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಏನಿದ್ದೀರಿ, ನೀವೆಲ್ಲ ರಿಜಿಸ್ಟ್ರೇಷನ್ ವ್ಯಾಪ್ತಿಯಲ್ಲಿ ಬರ್ತೀರಿ. ನಮ್ಮ ಹೋಟೆಲ್ ಅವರು, ಕ್ಯಾಟರಿಂಗ್ ಬಿಸ್ನೆಸ್ ಮಾಡುವಂತವರು, ಚೌಟ್ರಿ ಇಟ್ಕೊಂಡಿರುವಂತವ್ರು, ಇವರೆಲ್ಲ ಲೈಸೆನ್ಸ್ ವ್ಯಾಪ್ತಿನ 12 ಲಕ್ಷಕ್ಕಿಂತ ವಾರ್ಷಿಕ ಜಾಸ್ತಿ ಟರ್ನ್ ಓವರ್ ಇದೆ ಅಂತ. ಇದು ಮ್ಯಾಂಡೇಟರಿ, ಕಡ್ಡಾಯ. ನೀವು ಯಾವ ವ್ಯಾಪ್ತಿಯಲ್ಲಿ ಬರ್ತೀರಿ ನೀವು ನೋಡ್ಕೊಳ್ಳಿ. ಟೋಟಲಿ ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸ್ ಇಲ್ಲದೆ ವಹಿವಾಟು ಅಂದ್ರೆ ವ್ಯಾಪಾರ ಮಾಡುವಂಥದ್ದು ಶಿಕ್ಷಾರ್ಹ ಅಪರಾಧ. ಇದಕ್ಕೆ ನಮ್ಮ ಕಾನೂನಿನಲ್ಲಿ ಆಹಾರ ಸುರಕ್ಷತೆ ಕಾಯ್ದೆ 2006 ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಜುಲ್ಮಾನೆ ಮತ್ತು ಸೆರೆಮನೆ ವಾಸ ಸಹ ಇದೆ. ನಾವೇನು ಕರಿತೀವಿ, ಒಂದು 5 ವರ್ಷ ಅದರ ಇಲ್ಲಗೊಳಿಸಲಾಗಿದೆ. ಇದರ ಪ್ರಕಾರ ನಮ್ಮ ಶಿಬಿರಾರ್ಥಿಗಳು ಬಹುಶಃ ವಸ್ತುಗಳನ್ನು ನಾವು ಕಾಡ್ತೇವ ಅನ್ನೋ ಒಂದು ಪ್ರಶ್ನೆಗಳನ್ನ ನೀಡಿದಾಗ ಇತ್ತೀಚೆಗೆ ಪರಿಸರ ಏನು ಇತ್ತೀಚೆಗೆ ಹಾಳಾಗ್ತಿದೆ, ಹಾಗೆ ಔಷಧಿ ಆಡಳಿತ ಇಲಾಖೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಇವರ ಸಹಯೋಗದಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಬೀದಿ ವ್ಯಾಪಾರಿಗಳಲ್ಲಿ ಯಾವುದನ್ನೇ ಒಂದು ಗುರಿಯನ್ನ ತಲುಪಬೇಕು ಅಂತ ನಾವು ಇನ್ನೊಬ್ಬರಿಗೋಸ್ಕರ ಮಾಡೋದಲ್ಲ, ಎರಡು ನಮ್ಮ ಕೈಗೆ ಉತ್ತಮವಾದ ಶುಚಿಯಾದ ಆಹಾರವನ್ನು ಕೊಟ್ಟು ಪುಣ್ಯಾತ್ಮರಾಗೋದು ನಮ್ಮ ಕೈಗೆ ಇದೆ. ಬೇಡವಾದ ವಸ್ತುಗಳನ್ನೆಲ್ಲ ಬಳಸಿ ಜನರ ಕುಟುಂಬನೂ ಚೆನ್ನಾಗಿದೆ. ಸಾಕಷ್ಟು ಕಡೆ ನೋಡ್ತಾ ಇದೆ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಇಲ್ಲೆಲ್ಲ ಸಾಕಷ್ಟು 100 ಜನ ಅಸ್ವಸ್ಥರಾಗ್ತಾರೆ. ಹಾಗಾಗೋದು ಬೇಡ. ಹಾಗಾಗಿ ನಾವು ಕಂಪ್ಲೇಂಟ್ ಆಗೋದು ಬೇಡ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹನುಮಂತಪ್ಪನವರು ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಜನ ಅದನ್ನ ವಿಷಯವನ್ನು ತಿಳಿಸಿದ್ದಾರೆ. ಗುಣಮಟ್ಟವನ್ನ ದಯಮಾಡಿ ನೋಡೋಣ. ಟೇಸ್ಟ್ ರಿಪೋರ್ಟ್ನ ಬಳಸೋದು ಬೇಡ. ದೇವರು ಕೊಡೋದ್ರಿಂದ ಎಲ್ಲಿಂದಾದ್ರೂ ಕೊಟ್ಟೆ ಕೊಡ್ತಾನೆ. ಹಾಗಾಗಿ ಅದನ್ನೆಲ್ಲದನ್ನು ಕಾಪಾಡೋದು ನಿಮ್ಮ ಕೈಯಾಗಿದೆ. ಇಷ್ಟೇ ನಾನು ಮಾತು ಮುಗಿಸ್ತೇನೆ. ಧನ್ಯವಾದ. ಹಾಗೆ ಏನು ಈ ಫುಡ್ ಸೇಫ್ಟಿ ಮೆಜರ್ಮೆಂಟ್ ಬಗ್ಗೆ ಕಾರ್ಯಾಗಾರ ಇರ್ತದೆ, ಇವಾಗ ಅತ್ಯಂತ ಒಳ್ಳೆ ಕಾರ್ಯಕ್ರಮ ಇದು. 2ನೇ ಬಾರಿ ನಾನು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೆ. ನಮ್ಮ ವಾರ್ಡಿಂದ 29ನೇ ವಾರ್ಡಿಂದ ಬಹಳ ಜನ ಬಂದಿದ್ದಾರೆ. ಕರುಣಾಕರ್ ಇರ್ಬೋದು, ಚಂದ್ರಣ್ಣ ಬಂದಿದ್ದಾರೆ, ನಜೀರ್, ತುಂಬ ಜನ ಬಂದಿದ್ದಾರೆ. ಆದರೆ ನಮ್ಮ ಶಿಬಿರಾರ್ಥಿಗಳು ಬಹುಶಃ ನಾವು ಈ ಫಾಸ್ಟ್ಯಾಗ್ ಅಂದರೆ ಏನು, ಫಾಸ್ಟ್ಯಾಗ್ ಯಾಕೆ ಬೇಕು, ನಮಗೇನು ಅವಶ್ಯಕತೆ ಇದೆ ಇದರ ಪ್ರಶ್ನೆಗಳು ನಾವು ಕ್ಷೇತ್ರ ಭೇಟಿ ಹೋದಾಗ ನಮ್ಮ ಆಹಾರ ಉದ್ಯಮದಲ್ಲಿ ಇರುವಂಥ ಪ್ರಶ್ನೆಗಳು. ನಾವು ಹೋಟೆಲು ಇವತ್ತಲ್ಲ 30-40 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ನಮಗೆ ಅದಕ್ಕೆ ಇವೆಲ್ಲ ಅವಶ್ಯಕತೆ ಇದೆಯಾ? ನಮಗೆಲ್ಲ ಗೊತ್ತಿದೆಯಲ್ಲ. ನಮಗೆ ಹೆಂಗೆ ಸಾಂಬಾರು ಮಾಡೋದು ಹೆಂಗೆ ಗೊತ್ತು, ತಿಂಡಿ ಮಾಡೋದು